ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕೋಟ್ಯಾಂತರ ಭಕ್ತರು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆ ಭಗವಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸದ್ಬುದ್ಧಿ ಕೊಟ್ಟು ಅವರಾಗೆ ಎನ್ಐಎಗೆ ತನಿಖೆಗೆ ಹಸ್ತಾಂತರ ಮಾಡ್ತಾರೆ ಅನ್ನುವ ಭಾವನೆಯಿಂದ ನಾವು ಹೊರಟಿದ್ದೇವೆ, ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಏನಪ್ಪ ಈಗಾಗಲೇ ತಾವು ನೋಡ್ತಾ ಇದ್ದೀರಿ, ನಾವು ಕರೆಯನ್ನ ಕೊಟ್ಟ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಇವತ್ತು ಮಠಾಧೀಶರುಗಳು ಎಲ್ಲರೂ ಸಹ ಇವತ್ತು ಬೀದಿಗಳಿದು ಇವತ್ತು ರಾಜ್ಯ ಸರ್ಕಾರದ ಧೋರಣೆ ವಿರುದ್ಧ ಇವತ್ತು ಧ್ವನಿಯನ್ನ ಎತ್ತಾ ಇದ್ದಾರೆ. ಧರ್ಮಸ್ಥಳ ಚಲೋ, ಹೇಳಿದ್ನಲ್ಲ, ಇದೊಂದು ಹಿಂದೂ ಧರ್ಮವನ್ನು ಒಗ್ಗೂಡಿಸ್ತಕ್ಕಂಥ, ಹಿಂದೂ ಧರ್ಮದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ, ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ತರುವಂತಹ ಸರ್ಕಾರದ ನಿರ್ಧಾರವನ್ನ ಖಂಡಿಸ್ತಾ ನಾವು ಇದನ್ನು ಹೋರಾಟವನ್ನ ಈ ಧರ್ಮಸ್ಥಳ ಚಲೋ ನಾವು ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಯಾರು ಬೇಕಾದ್ರೂ ಕೂಡ ಭಾಗವಹಿಸಬಹುದು. ಇಲ್ಲಿ ಚಿನ್ನಯ್ಯ ಮತ್ತಾರೋ ಒಬ್ಬರೊಬ್ರು ಅರೆಸ್ಟ್ ಆಗಿದ್ದಾರೆ. ಇಟ್ ಈಸ್ ಜಸ್ಟ್ ಅ ಟಿಪ್ ಆಫ್ ದ ಐಸ್ಬರ್ಗ್ ಅಷ್ಟೇನೆ. ಯಾರೋ ಒಬ್ರಿಬ್ರು ಚಿನ್ನಯ್ಯ ಪೊನ್ನಯ್ಯ ಇದ್ದು ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಹಳ ದೊಡ್ಡ ದುಷ್ಟಶಕ್ತಿಗಳು ಇದರಿಂದ ಅಡಗಿದ್ದಾರೆ. ಅವೆಲ್ಲವೂ ಕೂಡ ಬಯಲಾಗಬೇಕಾಗ್ತದೆ. ಈ ತರ ಘಟನೆ ಮತ್ತೆ ನಮ್ಮ ರಾಜ್ಯದಲ್ಲಿ ಪುನರಾವರ್ತನೆ ಆಗಬಾರದು. ಹಾಗಾಗಿ ಯಾವುದೋ ಒಬ್ಬರಿಬ್ಬರಿಗೆ ಸೀಮಿತವಾಗಿರ್ತಕ್ಕಂಥದ್ದೆಲ್ಲ ಬಹಳ ದೊಡ್ಡ ಷಡ್ಯಂತ್ರ ಇದೆ. ಹಾಗಾಗಿನೇ ಕೆಲವು ಅಡ್ವೊಕೇಟ್ಸ್ಗಳು ಇವತ್ತು ಕೇರಳದಲ್ಲಿ ಅಲ್ಲಿ ಅಸೆಂಬ್ಲಿನಲ್ಲಿ ರೆಸಲ್ಯೂಷನ್ ಪಾಸ್ ಆಗಬೇಕು ಅಂತ ಒತ್ತಾಯ ಮಾಡಿದ್ರು. ಆಮೇಲೆ ದ ವೇ ದಿಸ್ ಪ್ರಾಪಗಂಡಾ ಹ್ಯಾಸ್ ಬಿನ್ ಕ್ಯಾರಿಡ್ ಔಟ್ ಇನ್ ದ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಮೀಡಿಯಾ, ಯಾವುದೋ ದೇಶದಲ್ಲಿ ಕೂತಿರ್ತಕ್ಕಂಥವನು ಕೂಡ ಇದ್ರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಖಂಡಿತ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಏನೋ ಷಡ್ಯಂತ್ರ ನಡೆದಿದೆ ಅನ್ನೋ ಚರ್ಚೆ ಸಾಕಷ್ಟು ನಡೀತಾ ಇದೆ. ಹಿಂದೂ ಸಮಾಜ ಜಾಗೃತಗೊಳ್ಕೊಳ್ಳೋದಕ್ಕೆ ಇನ್ನೂ ಕೂಡ ತಡ ಮಾಡಿದ್ದರೆ ಇನ್ನೂ ಏನೇನು ಅನಾಹುತಗಳು ಆಗ್ತಾ ಇತ್ತೋ ಗೊತ್ತಿಲ್ಲ. ಯಾವ ರೀತಿ ಎಸ್ಐಟಿ ಇನ್ವೆಸ್ಟಿಗೇಷನ್ ಆದೇಶ ಮಾಡಿದ ಮೇಲೆ ಧರ್ಮಸ್ಥಳದಲ್ಲಿ ಯಾವ ರೀತಿ ಪ್ರತಿನಿತ್ಯ ಬೆಳವಣಿಗೆಗಳು ಆಗ್ತಾ ಇತ್ತು ತಾವೆಲ್ಲರೂ ಕೂಡ ನೋಡಿದ್ದೀರಿ. ಅಂದ್ರೆ ಯಾವುದೇ ಒಂದು ಸೂಕ್ಷ್ಮತೆ ಇಲ್ಲದೇನೆ ಅವನ ಹೇಳಿಕೆಯನ್ನ ಆಧರಿಸಿಕೊಂಡು ಎಲ್ಲಿ ಬೇಕಾದ್ರೂ ಗುಂಡಿ ತೋಡ್ಕೊಂಡು ಇವತ್ತು ಧರ್ಮಸ್ಥಳ ತುಂಬಾ ಇವತ್ತು ಏನು ತನಿಖೆ ನಡೀತಾ ಇತ್ತು. ಅವಾಗ ಏನು ಕೂಡ ಸಿಗಲಿಲ್ಲ. ಅವಾಗ್ಲೇನೆ ಚರ್ಚೆಗಳು ಪ್ರಾರಂಭ ಆಯಿತು, ಅದ್ರಲ್ಲಿ ದೊಡ್ಡ ಷಡ್ಯಂತ್ರ ಇದೆ ಅನ್ನೋದನ್ನ. ಯಾರು ಏನ್ ಹೇಳಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದ ಜನರ ಒಂದು ನಂಬಿಕೆಯನ್ನು ಉಳಿಸ್ಕೋಬೇಕಾದ್ರೆ ಈ ಪ್ರಕರಣದಲ್ಲಿ ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತ ಹೇಳಿದ್ರೆ ದಿಸ್ ಮ್ಯಾಟರ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಬೈ ಎನ್ಐಎ. ಇದ್ರಲ್ಲಿ ಬೇರೆ ಪ್ರಶ್ನೆನೇ ಇಲ್ಲ.